ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮಹತ್ವಪೂರ್ಣ ಘಟ್ಟ ಎಂದರೆ ವಂದೇ ಮಾತರಂ. ಈ ವಂದೇ ಮಾತರಂ ಒಂದು ಗೀತೆಯು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಹುರುಪನ್ನು, ಉತ್ಸಾಹವನ್ನು, ದೇಶದ ಬಗ್ಗೆ ಹೆಮ್ಮೆಯನ್ನು, ಆಶಾ ಕಿರಣವನ್ನು ಹುಟ್ಟಿಸಿತ್ತು. ಆ ವಂದೇ ಮಾತರಮಿನ 150ನೇ ವರ್ಷದ ಉತ್ಸವವನ್ನು ಇವತ್ತು ಭಾರತ ಆಚರಿಸ್ತಾ ಇದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಜೊತೆಗೆ ಭಾರತದ 80ನೆಯ ಸ್ವಾತಂತ್ರ್ಯ ಮಹೋತ್ಸವವನ್ನು ನಾವು ಇವಾಗ ಆಚರಿಸ್ತಾ ಇದ್ದೀವಿ. ಈ 80ನೆಯ ವರ್ಷದಲ್ಲಿ ನಾವು ನಮ್ಮ ಯುವಕರಿಗೆ ಈ ವಿಷಯವನ್ನು ತಿಳಿಪಡಿಸಬೇಕು. ಎಷ್ಟು ಜನರ ತ್ಯಾಗದಿಂದ, ಪರಿಶ್ರಮದಿಂದ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿದ್ದೀವಿ. ಇದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗೆಯೇ ದೇಶವನ್ನು ಪ್ರಗತಿ ಪಥದಲ್ಲಿ ಕರ್ಕೊಂಡು ಹೋಗಬೇಕಿದ್ರೆ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಅಂತ ಕನ್ನಡದಲ್ಲಿ ಹೇಳಿದಾರಲ್ಲ ನಮ್ಮ ಕವಿಗಳು. ಆ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯನ್ನು, ಗರ್ವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ವೈಜ್ಞಾನಿಕ ದೃಷ್ಟಿಕೋನದಿಂದ ಆವಿಷ್ಕಾರಗಳಲ್ಲಿ ನಾವು ಮುಂದುವರಿಯೋಣ. ನಮ್ಮ ಯುವಕರ ಉತ್ಸಾಹಕ್ಕೆ, ಅವರು ಮುಂದುವರಿಯೋದಕ್ಕೆ ಅವಕಾಶಕ್ಕೆ ಮುಗಿಲೇ ಎಲ್ಲೇ ಎಂದರೂ ಸಾಲದು. ಹಾಗಿರಬೇಕಿದ್ರೆ ನಮ್ಮ ಯುವಕರು ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ದೇಶವನ್ನು ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗೋಣ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಕಾಮನೆಗಳು, ಶುಭಾಶೀರ್ವಾದ. ಓಂ ಶಾಂತಿ.